ನಿನಗೆ ಇರೋ ಜಾಗಕ್ಕೆ ಹೇಗೆ ಹೊಂದ್ಕೋಬೇಕು, ಜಾಗ ಕೊಟ್ಟೋರಿಗೆ ಕೆಲಸ ಕೊಟ್ಟೋರಿಗೆ ಹೇಗೆ ಗೌರವ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅಂತಂದ ಮೇಲೆ ಇಲ್ಲಿರೋ ಯಾವ ಅಗತ್ಯನೂ ಇಲ್ಲ. ಆದರೆ ಒಂದಂತೂ ಸತ್ಯ ಮಾರೆ, ಗಣಿಗಳು ಹೊರಡು ಅಂದಮೇಲೆ ಯಾರಿಗೆ ಎಂತ ಮಾಡೋಕ್ಕೂ ಆಗ್ತಿಲ್ಲ. ಈ ಮನೆ ಹೆಂಗೆ ಅನ್ನದ್ರಣ ಇಷ್ಟೇ ಅಂತ ಕಾಣುತ್ತೆ. ಹೋಗ್ಬಾ, ಒಳ್ಳೇದಾಗಲಿ. ಯಾಕ ರಮೇಶ, ಗಣಿ ದೀಪಾವಳಿಗೆಲ್ಲ ತುಂಬ ಚೆನ್ನಾಗಿ ತಯಾರಾಗಬೇಕು, ಮನೆ ಪೂರ್ತಿ ಸ್ವಚ್ಛ ಆಗಬೇಕು. ಆಯ್ತು ದಣಿ, ಮಾಡುವ. ಆಮೇಲೆ ಗದ್ದೆಗೆ ದೀಪ ಹಚ್ಚಬೇಕು, ಭತ್ತದ ಪೂಜೆ ಮಾಡಬೇಕು. ಹಾಗೆ ನಾಳೆ ಹಂಡೆಗೆ ನೀರು ತುಂಬಿಸೋದಕ್ಕೆ ಎಲ್ಲ ಸಿದ್ಧ ಮಾಡ್ಕೊ. ವರ್ಷ ವರ್ಷ ಎಲ್ಲ ಮಾಡ್ತೀವಲ್ಲ ದಣಿ, ಮಾಡುವ. ಇನ್ನೂ ಹೊರಟಿಲ್ವಾ ನೀನು? ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಬಂದೆ. ಅಂದ್ರೆ ನೋಡು ಭುವನ್, ನಾನು ಹೇಳಬೇಕಾದ್ದನ್ನೆಲ್ಲ ರಾತ್ರಿನೇ ಹೇಳಿ ಆಗಿದೆ. ಗೊತ್ತು ದಿನಗಳೇ, ನಾನು ತಪ್ಪು ಮಾಡಿದ್ದೀನಿ, ನಾನಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಎಂಥ ತಪ್ಪು ಮಾಡಿದವ್ರಿಗೂ ತಿದ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನಾನು ಹಾಗೆ ಮಾಡೋದಿಲ್ಲ. ಅದು ನನ್ನ ಜಾಯಮಾನನೇ ಅಲ್ಲ. ಮಾಡೋದೆಲ್ಲ ಮಾಡಿಕೊಂಡು ಮತ್ತೆ ವಾದ ಬೇರೆ. ಹುಟ್ಟುಗುಣನ ಎಲ್ಲಿ ಹೋದ್ರೂ ಬಿಡಲ್ಲ. ಸಾರಿ ದನಗಳೇ, ಒಂದಂತೂ ಸತ್ಯ, ಈ ಮನೆಗೆ ಎರಡು ಬಗೆಯಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ. ನಿಮಗೆ ಯಾವುದೇ ರೀತಿ ನನ್ನ ಕಡೆಯಿಂದ ಮೋಸ ಆಗಲ್ಲ. ಗೊತ್ತಿಲ್ಲದೆ ನಿಮ್ಮ ಮಾತಿನ ಮೀರಿದ್ದೀನಿ ನಾನು. ನನಗದ್ರ ಬಗ್ಗೆ ಪಶ್ಚಾತ್ತಾಪ ಇದೆ, ಬೇಜಾರಿದೆ. ನನಗೊಂದೇ ಒಂದು ಅವಕಾಶ ಕೊಡಿ, ನಾನೇನು ಅಂತ ಪ್ರೂವ್ ಮಾಡಿ ತೋರಿಸ್ತೀನಿ. ಹೆಂಗಾದ್ರೂ ಆಗಿ ನನ್ನ ರಾಜ್ಕುಮಾರ ಇಲ್ಲೇ ಉಳ್ಕೊಂಡ್ರೆ ಸಾಕಪ್ಪ ದೇವ್ರೆ. ಅಲ್ಲ ಮಾರೆ, ರಾತ್ರಿ ಯಾರಿಗೂ ಹೇಳ್ದಂಗೆ ಎತ್ಕೊಂಡಾಗಿ ತಪ್ಪಲ್ದ? ಎಂತಾದ್ರೂ ಬೇಜಾರಾಗ್ತದೆ ನೀನು ಮಾಡಿದ ಕೆಲಸಕ್ಕೆ. ಹೌದು, ಬೇಜಾರಾಗ್ತಿಲ್ಲ ಅಂತ ನಾನು ಹೇಳ್ತಾನೆ ಇಲ್ಲ. ಆದರೆ ಒಂದೇ ಒಂದು ಸಲ ತಿದ್ಕೊಳ್ಳೋಕೆ ಅವಕಾಶ ಕೊಟ್ಟರೆ ನಿಮಗೆಲ್ರಿಗೂ ಖುಷಿಯಾಗುವಂಥ ಕೆಲಸ ಮಾಡಿ ತೋರಿಸ್ತೀನಿ ನಾನು. ಅಂತ ಶಿಶುಪಾಲಗೆ ಶ್ರೀಕೃಷ್ಣ 100 ಅವಕಾಶ ಕೊಟ್ಟನಂತೆ. ನಾನು ಅದಕ್ಕಿಂತ ಕೆಟ್ಟವನ? ನೋಡು ಭುವನ್, ಇದು ಕಲಿಗಾಲ. ಮಾಡಿದ ಒಂದೇ ತಪ್ಪು ದೊಡ್ಡ ಪರಿಣಾಮನ ಸೃಷ್ಟಿ ಮಾಡಬಹುದು. ಈ ಕಾಲದಲ್ಲಿ 100 ತಪ್ಪುಗಳು ಆಗಲಿ ಅಂತ ಕಾಯ್ತಾ ಕೂರೋದ್ರಲ್ಲಿ ಯಾವ ಅರ್ಥನೂ ಇರಲ್ಲ. ಅಷ್ಟರಲ್ಲಿ ಕಾಲ ಮಿಂಚು ಹೋಗಿರುತ್ತೆ. ಒಂದು ತಪ್ಪು ಮಾಡೋದನ್ನ ಕ್ಷಮಿಸಿದ್ರೆ ಮತ್ತೆ ಖಂಡಿತ 100 ತಪ್ಪು ಮಾಡೋದಿಲ್ಲ. ಬದಲಿಗೆ ಕೃತಜ್ಞತೆ ಇರುತ್ತೆ, ಒಳ್ಳೇದು ಮಾಡಬೇಕು ಅನ್ನೋ ಹಂಬಲ ಇರುತ್ತೆ. ಮಾತಲ್ಲಿ ಮರಳು ಮಾಡೋಕೆ ಇವ್ರನ್ನ ಬಿಟ್ರಲ್ಲ, ಅದೇನೇನೋ ಹೇಳ್ಬಿಡ್ತಾರೆ. ಕ್ಷಮಿಸಿ, ನಂದು ಸಣ್ಣ ಬಾಯಿ, ದೊಡ್ಡ ಮಾತಾಡಬಾರ್ದು. ಇಷ್ಟಾದ ಮೇಲೆ ನಾ ಹೊರಡ್ತೀನಿ, ನಿಮ್ಮಿಷ್ಟ. ಒಂದು ನಿಮಿಷ ನಿಂತ್ಕೋ. ಬದುಕೊಂಡ ಹೇಗೆ? ಸದ್ಯ ಕ್ಷಮಿಸಿದ್ದೀನಿ. ಆದರೆ ಇವತ್ತು ಇಡೀ ದಿನ ಅನ್ನ ನೀರು ಇಲ್ಲದೆ ಕೆಲಸ ಮಾಡಬೇಕು. ಹಾಗೆ ಮಾಡಿದ್ರೇನೆ ನೀನಿಲ್ಲಿ ಉಳ್ಕೊಳ್ಳೋದಕ್ಕಾಗೋದು. ಇದರಲ್ಲಿ ಯಾವ ಮುಲಾಜು ಇಲ್ಲ. ಆಮೇಲೆ ಸುಸ್ತಾಯಿತು, ಆಗೋದಿಲ್ಲ, ಹಾಗೆ ಹೀಗೆ ಅಂತೇಳಿ
ರಾಗ ಶುರು ಮಾಡಿದ್ರೆ ಗೊತ್ತಲ್ಲ, ಯಾವ ಮುಲಾಜಿಂದಲೇ ಹೋಗ್ತಾ ಇರಬಹುದು. ಇನ್ನೊಂದು ಚಾನ್ಸ್ ಸಿಗೋದಿಲ್ಲ, ಇದೇ ಕಡೆಯದು, ನೆನಪಿಟ್ಟು. ಅದಕ್ಕೇನಂತೆ ಮಾಡ ಬಿಡಿ. ಬಾಯ್ ನಗಾಡ್ತಾ ಇದೆಯಲ್ಲ ಮಾರ, ಇಡೀ ದಿನ ಅನ್ನ ನೀರಿಲ್ಲ. ಅರ್ಥ ಆಯ್ತು ನನಗೆ. ನೀವು ಹೇಳ್ದಾಗೆ ಮಾಡ್ತೀನಿ ದಣಿಗಳೇ. ಸರಿ, ಹಾಗಾದ್ರೆ ಅಂದ್ರೆ ಮತ್ತೆ ಅದೆಷ್ಟು ಸಲೀಸಾಗಿ ಇಲ್ಲೇ ಉಳ್ಕೊಂಡ್ಬಿಟ್ರು. ಬನ್ನಿ ರಮೇಶ್ ಅಣ್ಣ, ನಡೀರಿ, ಅದೇನು ಕೆಲಸ ಬೇಕಾದ್ರೂ ಮಾಡೋಣ. ಓಯ್ ಎಂತ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ದೆ, ಇದು ನಿನ್ನ ಅಪ್ಪನ ಮನೆ ಮಾರ. ನೋಡು, ಮತ್ತೊಮ್ಮೆ ಚಾನ್ಸ್ ಸಿಕ್ಕೋದಿಲ್ಲ. ನಿನ್ನ ಪ್ಯಾಟ ಬುದ್ಧಿ ನನ್ನ ಹತ್ರ ತೋರಿಸ್ಬೇಡ. ನಾವು ಒಳ್ಳೆಯ ಜನ, ಗೊತ್ತಾಯ್ತಾ? ಬಾಯ್ ಕಮಲ, ನೀ ಅಂತ ನಮ್ಮ ಮಾತು ಕೇಳ್ಕೊಂಡು ನಿಂತಿದ್ದೀಯ. ಹೋಗು ಒಳಗೆ, ದೇವರ ಪಾತ್ರೆ ಅಂಡೆಲ್ಲ ತೊಳೆ, ಆಯ್ತಾ? ನೀನು ಬಾರ. ಅಯ್ಯ ಗಂಡ್ಸೆ, ಇಷ್ಟು ದಿನ ನನಗೆ ಇವರೇ ಕೆಲಸ ಹೇಳ್ಕೊಡಕ್ಕು. ಅಕ್ಕ, ನಾ ಹೇಳಿಯ ನಿಂಗೆ ನನ್ನ ರಾಜ್ಕುಮಾರ ಹೆಂಗಾರು ಮಾಡಿ ಇಲ್ಲೇ ಇರ್ತಾ ಅಂತ. ಇಂದು ಆನಂದನ ತಾಳಲಾರೆ, ನಲ್ಲ ಮಾತಲ್ಲಿ ನಾ ಹೇಳಲಾರೆ. ಇವಳು ಖುಷಿನೂ ನನಗೆ ಖುಷಿನೂ. ಯಾಕೆ ವಿಧಿ ಹೀಗಾಡಿಸ್ತಾ ಇದೆ? ಇದ್ದೂ ಇರೋದು ಸಂಬಂಧ. ಅಕ್ಕ, ನನಗೆ ನನ್ನ ರಾಜ್ಕುಮಾರನ ಕಾಂಬಕ್ಕಾತಿಲ್ಲ ಅಕ್ಕ. ಪಾಪ ಭುವನ್ ಚೂರು ನೀರು ಕುಡಿದೆ ಬೆಳಗಿನ ಕೆಲಸ ಮಾಡ್ತಾಯಿದ್ರು. ನಂಗೆ ಅವ್ರು ಕಂಡ್ರೆ ಮಸ್ತ್ ಬೇಜಾರಾಗ್ತಿದ್ದು. ಸರಿ. ಎಂತ ಅಕ್ಕ, ಬರೀ ಸರಿ ಸರಿ ಅಂತ ಇದ್ದೆ. ಅವ್ರು ಕಂಡ್ರೆ ನಂಗೆ ಕಣ್ಣಾಗ ನೀರು ಬರ್ತಿದ್ದಕ್ಕ. ಅಲ್ಲ, ದಣಿಗಳಿಗೆ ಚೂರು ಕರುಣೆ ಇಲ್ಲ. ಬೆಳಗ್ಗಿಂದ ಕೆಲಸ ಮಾಡ್ತಾಯಿದ್ರು, ಒಂಚೂರು ಊಟ ತಿಂಡಿ ಕೊಡದೆ ಹಾಗೆ ಬಿಸಿಲ ಕೆಲಸ ಮಾಡಿಸ್ತಿದ್ರಲ್ದ, ಅವ್ರಿಗೆ ಚೂರು ಕನಿಕರನೇ ಇಲ್ಲ. ಅಲ್ಲ ಅಕ್ಕ, ಅವಾಗಿಂದ ಬರೀ ನಾನೇ ಮಾತಾಡ್ತಿದ್ದೆ, ನೀ ಎಂತಾರು ಮಾತಾಡೋದಿಲ್ಲ ಎಂತಕ್ಕೆ? ಅಲ್ಲ, ದಣಿಗಳಿನ್ನತ್ತ ಚಲೋ ಮಾಡಿ ಮಾತಾಡ್ತಿರಲ್ದ, ಹೋಗ ಅವ್ರಿಗೆ ಎಂತಾರು ಹೇಳು, ಭುವನ್ ಬಗ್ಗೆ 2 ಒಳ್ಳೆ ಮಾತಾಡಕ್ಕ. ನೋಡು ಸವಿತಾ, ಅಪ್ಪಾಜಿ ಏನೋ ಒಂದು ನಿರ್ಧಾರ ತಗೊಂಡಿದ್ದಾರೆ ಅಂದರೆ ಅದ್ರ ಹಿಂದೆ ಬೇರೆ ಬೇರೆ ಕಾರಣಗಳಿರ್ತವೆ. ಅದನ್ನು ನಾವು ಪ್ರಶ್ನೆ ಮಾಡಕ್ಕೆ ಹೋಗಬಾರ್ದು, ತಪ್ಪಾಗುತ್ತೆ. ಹಂಗಂದ್ರೆ ಹೆಂಗಕ್ಕ? ಅಲ್ಲ, ಆಗಳಿಂದ ಕೇಂತಿದ್ದೆ ನಿಂಗಿಂತ ಮಂಡಿ ಪೆಟ್ಟ. ಅವಂತ ತಪ್ಪು ಮಾಡಿ ಗಂಡಿಗಳ ಹತ್ರ ಬಯಸ
ಬಯಸ್ಕೊಂಡಿದ್ದೆ. ನೀವಂತ ಆ ವಿಷಯ ಮಾತಾಡೋದು? ಹಾ, ನೀ ಹೋಗ ಸುಮ್ಮನೆ ನಿಂದೆಂದ ಚೊರಿ ಮಾರಾಯ. ಚಕ್ ನಂಗೆ ಚೋರಿ ಅಂತ್ಯ. ನಿಲ್ಲ, ಈಗ ದಣಿಗಳು ತಗೊಂಡು ಹೇಳ್ತೆ. ಹೇ ಏನು ಹೇಳ್ತೀಯೋ? ಅದೇ ಅಕ್ಕ, ದಣಿಗಳು ಸರಿ ಇಲ್ಲ, ಅವ್ರು ಮಾಡಿದ್ದೆಲ್ಲ ತಪ್ಪು, ಭುವನಿಗೆ ಊಟ ಕೊಡ್ಲಾ, ತಿಂಡಿ ಕೊಡ್ಲಾ ಎಲ್ಲ ಹೇಳ್ತೆ. ನಿಲ್ಲ, ಏನಿ ಸುಮ್ಮನಿರ, ಹಂಗೆಲ್ಲ ಹೇಳ್ರೆ ಅಷ್ಟೇ ಮತ್ತೆ. ಪುಟ್ಟ ಹಾಗೆಲ್ಲ ಹೇಳ್ಬಾರ್ದು ಕಣಪ್ಪ. ಮತ್ ಕಾಣಕ್ಕ ಬೈತಾಳ. ಸರಿ, ಬೈಯೋದಿಲ್ಲ ಸರಿನಾ? ಹಂಗ್ ಬಾ ನನ್ ದಾರಿಗೆ. ಆಯ್ತು ಸವಿತಾ, ನೀನು ಒಳಗೆ ನಡಿ. ಪುಟ್ಟ ನೀನು ಅಷ್ಟೇ ನೋಡು, ಶಾಲೆಗೆ ರಜಾ ಅಂತ ಸುಮ್ಮನೆ ಕುಣಿತಾ ಕೂರ್ಬೇಡ, ಏನಾದರೂ ಓದ್ಕೊ ಹೋಗು. ಹೋಗಮ್ಮ. ಆಯ್ತಾಯ್ತು, ನಾ ಬತ್ತೆ. ನೀನೇ ಎಷ್ಟೋ ಪರವಾಗಿಲ್ಲ ಸವಿತಾ, ಮನ್ಸಲ್ಲಿ ಅನ್ಸಿದ್ದನ್ನ ಬಾಯ್ ಬಿಟ್ಟು ಹೇಳ್ತೀಯ. ಆದ್ರೆ ನಾನು ನೋಡು, ಯಾರಿಗೂ ಹೇಳಕ್ಕಾಗಲ್ಲ, ಬಿಡಕ್ಕೂ ಆಗಲ್ಲ. ನನ್ನ ಮನ್ಸಲ್ಲಿ ನಡೀತಿರೋ ಯುದ್ಧ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ಯಾರ ಹತ್ರ ಏನ್ ಹೇಳಿ? ರಮೇಶ, ದಣಿಗಳೇ, ನಾಳೆ ಮತ್ತೆ ಗಡಿಬಿಡಿ ಆಗೋದು ಬೇಡ. ಆ ಭತ್ತದ ರಾಶಿ ಪೂಜೆಗೆ ಎಷ್ಟು ಭತ್ತ ಬೇಕಾಗುತ್ತೋ ಅಷ್ಟು ಭತ್ತನ ಈಗಲೇ ಸಿದ್ಧ ಮಾಡ್ಬಿಡ. ಆಯ್ತು ದಣಿಗಳೇ. ನೀನು ಮಾಡಿದ್ರು ಸರಿ, ಕಮಲಾ ಮಾಡಿದ್ರು ಸರಿ. ಸರಿ ದಣಿಗಳೇ. ಕಮಲಾ, ನಾಳೆ ಮನೆ ಎಲ್ಲ ಸ್ವಚ್ಛ ಆಗ್ಬೇಕಮ್ಮ. ಯಾವೊಂದು ಮೂಲೆನಲ್ಲೂ ಧೂಳಾಗ್ಲಿ ಜೇಡಾಗ್ಲಿ ಏನೂ ಇರಬಾರ್ದು, ಸರಿನಾ? ಸಾಕು. ಕಮಲಾ, ಹಾಗೆ ಕಳೆದ ವರ್ಷ ದೀಪಗಳು ಹಚ್ಚಿದ್ರಲ್ಲ, ಆ ದೀಪಗಳೆಲ್ಲ ಎಲ್ಲೆಲ್ಲಿದೆ ಅಂತ ಈಗಲೇ ಹುಡುಕಿಟ್ಬಿಡಿ. ಸಾಕು ಸಾಕು ಸಾಕು. ಬಿಡಿ. ಪಾಪ ಭುವನ್, ಬೆಳಗ್ಗಿಂದ ನೀರು ಕುಡಿದೆ ಕೆಲಸ ಮಾಡ್ತಾ ಇದ್ದಾರೆ. ಛೇ, ರಮೇಶ, ದಣಿ ಮರ್ತಿದ್ದೆ ನೋಡು, ಈ ಗದ್ದೆ ಕೊಯ್ಲ್ದೇನಿದೆಯಲ್ಲ ಲೆಕ್ಕಾಚಾರ ಎಲ್ಲ ಮುಗಿಸ್ಬಿಡೋಣ. ಈಗ ದೀಪಾವಳಿ ಹಬ್ಬ ಮುಗಿದ್ಮೇಲೆ ಭತ್ತದ ಕೆಲಸ ಶುರು ಹಚ್ಕೋಬೇಕು. ಆಯ್ತು ದಣಿ. ಅಪ್ಪಾಜಿ ಯಾಕೆ ಭುವನ್ ಬಗ್ಗೆ ಏನು ಹೇಳ್ತಾನೆ ಇಲ್ಲ? ಅವರು ಉಪವಾಸ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರು, ತನಗೆ ಸಂಬಂಧನೇ ಇಲ್ಲದೆ ಇರೋ ತರ ಕೂತಿದ್ದಾರೆ. ಛೇ, ಪಾಪ ನನ್ನ ರಾಜ್ಕುಮಾರ.
ಓಯ್ ಎಲ್ಲ ಕೆಲಸ ಮುಗಿಸಿ ಬೇಗ ಊಟಕ್ಕೆ ಬನ್ನಿ ಹೇಳಕ್ಕೆ ಕಾಯ್ತಾಯ್ತು ಆಯ್ತಾ ಹಾಂ ಅಬ್ಬಾ ಒಳ್ಳೆ ಊಟ ಹೋಯ್ ತೊಳೆದ್ರು ಘಮ ಘಮ ನಿನಗೆ ಇವತ್ತು ಊಟ ಇಲ್ಲ ಅಲ್ದ ಎಂತ ಮಾಡೋಕೆ ಆಗ್ತಿಲ್ಲ ಮಾರಾಯ ಎಲ್ಲ ಅವ್ರವ್ರ ಹಣೆ ಬರ ಬಾ ಬಾ ಕೆಲಸ ಇತ್ತು ನೀನು ಹಿಂಗೆ ಕೂತ್ಕೊಂಡ್ರೆ ಕೆಲಸ ಯಾರು ಮಾಡೋದು ಬಾ ಅರೆ ನಾನು ಬರಲ್ಲ ಅಂತ ಹೇಳಿಲ್ವಲ್ಲ ರಮೇಶಣ್ಣ, ನಡೀರಿ ಹೋಗೋಣ. ಊಟ ಇಲ್ಲದೆ ಹೋದ್ರು ಭಯಂಕರ ಸೊಕ್ಕಿರೋದು ಮಾರಾಯ ನಿನಗೆ ಕಾಣ್ತಾ ಬಾ. ನಾನು ಏನು ಹೇಳಿದ್ರು ಎಲ್ಲದಕ್ಕೂ ಮಿಸ್ಟೇಕ್ ಮಾಡ್ಕೋತೀರಾ. ಆರಾಮಾಗಿರಿ, ಜಸ್ಟ್ ಚೇಲ್ ಬಾಡಿ. ಎಂತ ಅಂದೆ? ಅಂದರೆ ತಣ್ಣಗಿರಿ ಅಂತಂದೆ. ಸರಿ ಸರಿ ಬಾ. ವಾಯ್ ಕಮಲ ಹೊರಗಡೆ ತೊಳೆಯೋದಿತ್ತ, ಬೇಗ ಬಾ. ಎಂತ ಮಾಡ್ತಾ ಇದ್ಯಾ? ನಾಳೆ ದೀಪಾವಳಿ ಅಲ್ವಾ, ಮತ್ತೆ ದಣಿ ಬೈತ್ರ. ಬಾ ಮಾರಾಯ. ಬೇಗ ಬೇಗ ಬಾ ಮಾರಾಯ. ಎಂತ ಕಾಣ್ತಾ ಇದೆಯಾ? ಬಾ ಮಾರಾಯ. ತಗೊಂಡೋಗಿ ಮನೆ ಎದುರಿಗೆ ನೀರು ಕೊಡು, ತೊಳೆದು ಲಾಯಕ್ ಮಾಡ್ಬೇಕು. ನಾಳೆ ಹಬ್ಬ ಅಲ್ಲ ಮಾರಾಯ. ತಗೊಂಡೋಗಿ ಇದು ಹಾಕಿ ಮತ್ತೆ ಬೇಗ ಬಾ ಆಯ್ತಾ? ಎಂತ ಆಯ್ತು ಮರ? ಎಂತದ ಒಂದು ಕೊಡಪಾನ ನೀರು ತರಕಾಗ್ರಿ ಎಂತ ಮನುಷ್ಯ ಮರ ನೀನು? ಇಲ್ಲ, ಏನೋ ಬರ್ತಿದ್ದೆ, ಇಡುವುದೇ ಅಷ್ಟೇ. ಸವಿತಾ ಕುಡಿಯಕ್ಕೆ ನೀರು ತಗೋಗು. ಆಯ್ತಮ್ಮ. ಸವಿತಾ ಬೇಡಮ್ಮ, ಪರವಾಗಿಲ್ಲ. ನಾ ತರ್ತೀರ ನೀರ? ಬೇಡ ಕೊಡಿ, ನಾನೇ. ಬಿಡು ಮಾರಾಯ. ಬಿಡಿ, ನಾ ತರ್ತೀನಿ. ಅಯ್ಯೋ ಅಂತ ಬರ್ಲ ಮನುಷ್ಯ ಮರ ಆಯ್ತು. ಅಯ್ಯೋ ಒಂದು ಕೆಲಸ ಸರಿ ಮಾಡೋದಿಲ್ಲ ಮಾರೈತಿ. ಹಂಗೆ ಜೀವನೇ ಹೋಗಿತ್ತಪ್ಪ.